ಎಲ್ರಿಗೂ ನಮಸ್ಕಾರ. ಕೋಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಒಂದು ವೆಬ್ಸೈಟ್ನ ಯಾವ ಥರ ಅಪ್ಲೋಡ್ ಮಾಡೋದು ಅಥವಾ ಡೆಪ್ಲಾಯ್ ಅಂತ ಏನು ಕರಿತೀವಿ, ಯಾವ ಥರ ಲೈವ್ ಮಾಡೋದು ಅಂತ ನೋಡೋಣ. ಇದು ಒಂದು ಆರ್ನಾ ಕ್ರಿಯೇಟಿವ್ ಲರ್ನಿಂಗ್ ಅಂತ ಒಂದು ಎಜುಕೇಷನ್ ರಿಲೇಟೆಡ್ ವೆಬ್ಸೈಟು. ಸೊ ಇದನ್ನ ಯಾವ ಥರ ಹೋಸ್ಟ್ ಮಾಡೋದು ಆ್ಯಂಡ್ ಯಾವ ಥರ ಇಂಟರ್ನೆಟಲ್ಲಿ ಅವೈಲೇಬಲ್ ಇರಬೇಕು. ಈಗ ಇಲ್ಲಿ ನೋಡ್ಬೋದು ನೀವು, ಇದು ಲೋಕಲ್ ಹೋಸ್ಟಲ್ಲಿ ರನ್ ಆಗ್ತಿದೆ. ಮೊದಲನೇದಾಗಿ ಇದು ಏನೇನು ವೆಬ್ಸೈಟ್ ಎಲ್ಲಿ ಏನೇನಿದೆ ಅಂತ ನೋಡೋಣ. ಒಂದು ಹೋಮ್ ಪೇಜ್ ಡಿಸೈನ್ನ ನೀವು ನೋಡ್ಬೋದು. ದೆನ್ ಇನ್ಫಾರ್ಮೇಶನ್ಸ್ ಇದೆ, ಅದೇ ಥರ ಅಲ್ಲಿ ಸಿಗುವಂಥ ಸರ್ವಿಸಸ್, ದೆನ್ ಸಮ್ ಡೀಟೇಲ್ಸ್ ಇದ್ದಾವೆ. ಅದೇ ಥರ ನೀವು ಇಲ್ಲಿ ನೋಡಿ ಇಂಪಾರ್ಟೆಂಟ್ ಟೆಸ್ಟಿಮೋನಿಯಲ್ಸ್ ಇದೆ. ಆ್ಯಂಡ್ ಇದು ಬಂದು ಗ್ಯಾಲರಿ, ಇಲ್ಲಿ ಒಂದು ಇಮೇಜ್ ಮಾತ್ರ ಅಪ್ಲೋಡ್ ಮಾಡಿದ್ದೀವಿ, ಸೊ ಹಾಗಾಗಿ ಒಂದು ಇಮೇಜ್ ಬರ್ತಾ ಇದೆ. ಸೊ ಇದು ನಾರ್ಮಲ್ HTML ಆ್ಯಂಡ್ CSS ವೆಬ್ಸೈಟ್, ಓಕೆನಾ. ಸೊ ಮೇನ್ ಏನು ಅಂತಂದರೆ, ಈಗ ನೆಕ್ಸ್ಟ್ ಈ ವೆಬ್ಸೈಟ್ನ ಅಪ್ಡೇಟ್ ಮಾಡಬೇಕಾದ್ರೆ ನಾವು ಏನಾಗುತ್ತೆ, ಡೆವಲಪರ್ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದ್ರ ಬದಲು ಏನಂತಾರೆ, ನಾನು ಇದಕ್ಕೆ ಒಂದು CRM ನ ಬಿಲ್ಡ್ ಮಾಡಿದ್ದೀವಿ. PHP ಯೂಸ್ ಮಾಡ್ಕೊಂಡು ಒಂದು CRM ಬಿಲ್ಡ್ ಮಾಡಿದ್ದೀವಿ. ಸೊ ಆ CRMಗೆ ಲಾಗಿನ್ ಆದರೆ ಯೂಸರ್ ಎನಿ ಟೈಮ್ ಬೇಕಾದಾಗ ಅವ್ರಿಗೆ ಬೇಕಾದರೆ ಇವೆಂಟ್ಸ್ನ ಆ್ಯಡ್ ಮಾಡ್ಕೋಬೋದು, ಅಥವಾ ಅವ್ರಿಗೆ ಬೇಕಾಗಿದ್ದ ಇವೆಂಟ್ನ ಆ್ಯಡ್ ಮಾಡ್ಕೋಬೋದು, ಟೆಸ್ಟಿಮೋನಿಯಲ್ಸ್ನ ಆ್ಯಡ್ ಮಾಡ್ಬೋದು, ಸೊ ಅಥವಾ ಗ್ಯಾಲರಿ ಆ್ಯಡ್ ಮಾಡ್ಕೋಬೋದು, ಅಥವಾ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ಸ್ನ ಅಪ್ಡೇಟ್ ಮಾಡ್ಕೋಬೋದು. ಸೊ ಈ ಥರ ಒಂದು CRM ಇರೋ ವೆಬ್ಸೈಟ್. ಟೋಟಲ್ ಇದೇನಿದೆ ಅಂತಂದರೆ, ಒಂದು ಕಂಪ್ಲೀಟ್ ವೆಬ್ಸೈಟ್ ಬಂದು PHP, HTML, CSS ಇದೆಲ್ಲ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡಿರುವಂಥ ಒಂದು PHP ವೆಬ್ಸೈಟ್ ವಿತ್ ಒಂದು ಡೇಟಾ ಬೇಸ್ ಇದೆ. ಆ್ಯಂಡ್ CRM ಅಂದರೆ PHP ಯಲ್ಲೇ ಬಿಲ್ಡ್ ಮಾಡಿರೋ CRM ಇದೆ. ಸೊ ಈ ಥರ ಇದೆ. ಸೊ ಈ ವೆಬ್ಸೈಟ್ನ ನಾವು ಯಾವ ಥರ ಲೈವ್ ಮಾಡ್ಬಿಟ್ಟು ಯಾವ ಥರ ಅದನ್ನು ಹೋಸ್ಟ್ ಮಾಡಬೇಕು ಅಂತ ನೋಡೋಣ. ಮೊದಲನೇದಾಗಿ ಮೊದಲನೇದಾಗಿ ಏನು ಅಂದರೆ, ಡೇಟಾ ಬೇಸ್. ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಒಂದು ಡೇಟಾ ಬೇಸಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ ಈ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಅಥವಾ ಯಾರಾದರೂ ಯೂಸರ್ ಬಂದಿಲ್ಲಿ ಅವ್ರ ಡೀಟೇಲ್ಸ್ನ ಸಬ್ಮಿಟ್ ಮಾಡಿದ್ರೆ ಅದನ್ನೆಲ್ಲ ನಾವು ಈ ಕಾಂಟ್ಯಾಕ್ಟ್ ಫಾರ್ಮ್ ಇನ್ಫಾರ್ಮೇಷನ್ಸ್ನ ನಮ್ಮದು ಡೇಟಾ ಬೇಸ್ ಟೇಬಲಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ. ಇದೆಲ್ಲದಕ್ಕೂ ನಾವು CRM ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, arna/CRM ಅಂತ. ಓಕೆ, arna/CRM ಅಂದರೆ login.phpಗೆ ಹೋಗುತ್ತೆ. ಸೊ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿದ್ದೀವಿ. ಸೈನ್ ಇನ್ ಆದರೆ ಇಲ್ಲಿ ಒಂದು ಬೇಸಿಕ್ CRMನ ಬಿಲ್ಡ್ ಮಾಡಿದ್ದೀನಿ. ಓಕೆನಾ. ಇದರಲ್ಲಿ ನೋಡಿ ಎನ್ಕ್ವೈರೀಸ್ ಇದೆ. ಸೊ ನಾವು ಈ ಕಾಂಟ್ಯಾಕ್ಟ್ ಫಾರ್ಮಲ್ಲಿ ಏನು ಸಬ್ಮಿಟ್ ಆಗುತ್ತೆ ಆ ಎಲ್ಲ ಇನ್ಫಾರ್ಮೇಷನ್ಸ್ ಇಲ್ಲಿ ಬರುತ್ತೆ. ಸೊ ಇದನ್ನು ಬೇಕಾದ್ರೆ ನಾವು ಸ್ಟೇಟಸ್ನ ಅಪ್ಡೇಟ್ ಮಾಡ್ಕೋಬೋದು, ಅಥವಾ ಮೆಸೇಜ್ ಮಾಡ್ಬೇಕಾದ್ರೆ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಏನು ಬೇಕಾದ್ರೂ ಕೂಡ ಇಲ್ಲಿ ಸ್ಮಾಲ್ ಇನ್ಫಾರ್ಮೇಷನ್ಸ್ನ ಸಬ್ಮಿಟ್ ಮಾಡ್ಕೋಬೋದು. ಓಕೆನಾ. ಸೊ ಅದೇ ಥರ ಸಬ್ಸ್ಕ್ರೈಬರ್ಸ್, ಇಲ್ಲಿ ನೋಡಿ ನೀವು ಫೂಟರಲ್ಲೆಲ್ಲ ಸಬ್ಸ್ಕ್ರೈಬರ್ಸ್ ಅಂತ ಇರುತ್ತೆ. ಇಲ್ಲಿ ಏನಾದರೂ ಯಾರಾದರೂ ಇಮೇಲ್ ಹಾಕಿ ಸಬ್ಮಿಟ್ ಮಾಡಿದ್ರೆ ಅದು ಸಬ್ಸ್ಕ್ರೈಬರ್ ಲಿಸ್ಟಲ್ಲಿ ಬರುತ್ತೆ. ಇದಕ್ಕೆಲ್ಲ ಕಾಂಟ್ಯಾಕ್ಟ್ ಮಾಡಲಿಕ್ಕೆಲ್ಲ ಯೂಸ್ ಆಗುತ್ತೆ. ಸೊ ನೀವು ಯಾವುದಾದ್ರೂ ಇವೆಂಟ್ ಅಪ್ಡೇಟ್ ಮಾಡಬೇಕಾದ್ರೆ ಮಾಡ್ಬೋದು. ನೋಡಿ ಇಲ್ಲಿ ಇವೆಂಟ್ ಬರ್ತಾ ಇದೆ ಆಲ್ರೆಡಿ. ಇಫ್ ಯು ವಾಂಟ್ ಟು ಎಡಿಟ್ ಕ್ಲಿಕ್ ಮಾಡಿದ್ರೆ ಇಲ್ಲೆಲ್ಲ ವೆಬ್ಸೈಟ್ ಡೀಟೇಲ್ಸ್ ಬರುತ್ತೆ, ಸಾರಿ ಇವೆಂಟ್ ಡೀಟೇಲ್ಸ್ ಬರುತ್ತೆ. ನೀವು ಎಡಿಟ್ ಮಾಡಬೇಕಂದ್ರೆ ಮಾಡ್ಬೋದು. ಓಕೆನಾ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲೆಲ್ಲ ಲೆಫ್ಟ್ ಸೈಡಲ್ಲಿ ಎಲ್ಲ ಇವೆಂಟ್ ಡೀಟೇಲ್ಸ್ ಬರುತ್ತೆ. ನೀವು ಇದನ್ನ ಚೇಂಜಸ್ ಮಾಡ್ಬೋದು ಅಥವಾ ಅಪ್ಡೇಟ್ ಮಾಡ್ಬೋದು. ಓಕೆ. ಸೊ ಅದೇ ಥರ ಹೊಸ ಇವೆಂಟ್ ಏನಾದರೂ ಕ್ರಿಯೇಟ್ ಮಾಡಬೇಕಾದ್ರೂ ಕೂಡ ಮಾಕ್ ಟೆಸ್ಟು ಈ ಥರದ್ದೆಲ್ಲ ಪ್ರತಿಯೊಂದನ್ನು ನೀವು ಮಾಡ್ಬೋದು. ಹಾಗೆ ಇಲ್ಲಿ ಸ್ಟೇಟಸ್ನ ಅಪ್ಡೇಟ್ ಮಾಡ್ಬೋದು. ಓಕೆ. ಸೊ ಇದು ಒಂದು ವೇಳೆ ಏನೋ ಫೀಚರ್ಡ್ ಒನ್ನ ಏನು ಯಾವ ಥರ ಈ ಥರದ್ದೆಲ್ಲ ನೋಡ್ಕೋಬೋದು. ಓಕೆ. ಅದೇ ಥರ ಗ್ಯಾಲರಿ ಕೂಡ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಕಂಟಿನ್ಯೂಸ್ ಎಷ್ಟು ಇಮೇಜಸ್ ಬೇಕಾದ್ರೂ ಆ್ಯಡ್ ಮಾಡ್ಬೋದು. ದೆನ್ ಟೆಸ್ಟಿಮೋನಿಯಲ್ಸ್ ಕೂಡ ನಿಮ್ಮ ಗೂಗಲ್ ಬಂದಿರೋ ರಿವ್ಯೂಸ್ನ ನಾವು ಇಲ್ಲಿ ಆ್ಯಡ್ ಮಾಡಿಬಿಟ್ಟು ತೋರಿಸ್ಬೋದು. ಓಕೆ. ಸೈಟ್ ಸೆಟ್ಟಿಂಗ್ಸ್ ಅಂತ ಇದೆ. ಇದರಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ಸ್ನ ನಾವು ಎಡಿಟ್ ಮಾಡ್ಬೋದು. ಗೂಗಲ್ ಮ್ಯಾಪ್ ಆಗಿರ್ಬೋದು, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಸೊ ಅಥವಾ ಸೈಟ್ ನೇಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಪ್ರೊಫೈಲ್ಸ್ ಆಗಿರ್ಬೋದು. ಇದೇನಾಗುತ್ತೆ ಗೊತ್ತಾ, ಒಂದು ಸಲ ಯೂಸರ್ಗೆ ಕೊಟ್ಟ ಮೇಲೆ ಅವ್ರು ನೆಕ್ಸ್ಟ್ ಯೂಟ್ಯೂಬ್ ಆ್ಯಡ್ ಮಾಡ್ಕೊಂಡ್ರೆ ಯೂಟ್ಯೂಬ್ ಡೈರೆಕ್ಟಾಗಿ ಬಂದು ಇಲ್ಲಿ ಅವ್ರ ಲಿಂಕ್ ಆ್ಯಡ್ ಮಾಡ್ಕೊಂಡ್ರೆ ಸಾಕು, ಅದು ವೆಬ್ಸೈಟಲ್ಲಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ಥರ ಮಲ್ಟಿಪಲ್ ಯೂಸರ್ಸ್ನ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದು ಬೇಸಿಕ್ ಒಂದು CRM ಈ ವೆಬ್ಸೈಟ್ಗೆ, ಆರ್ನಾ ಕ್ರಿಯೇಟಿವ್ ಲರ್ನಿಂಗ್ಗೆ ಒಂದು ಬೇಸಿಕ್ ವೆಬ್ಸೈಟ್. ಓಕೆನಾ. ಸೊ ಈಗ ಇದನ್ನು ಯಾವ ಥರ ನಾವು ಸರ್ವರ್ಗೆ ಅಪ್ ಮಾಡೋದು ಯಾವ ಥರ, ಮತ್ತೆ ಒಂದು ಏನಂತ ಕರಿತೀವಿ cPanel ಅಲ್ಲಿ ಯಾವ ಥರ ಲೋಡ್ ಮಾಡಿಬಿಟ್ಟು ಎಲ್ಲರಿಗೂ ಯೂಸರ್ಸ್ಗೆ ಅವೈಲೇಬಲ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಓಕೆನಾ. ಸೊ ಮೊದಲನೇದಾಗಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಮೈಲ್ಸ್ ವೆಬ್ ಅನ್ನೋರ ಹತ್ರ, ಇದು ಮೈಲ್ಸ್ ವೆಬ್ ಅಂತ. ಓಕೆ. ಸೊ ಇದು ಪ್ರಮೋಷನ್ ವಿಡಿಯೋ ಅಲ್ಲ. ಈ ಮೈಲ್ಸ್ ವೆಬ್ ಅನ್ನೋರ ಹತ್ರ ನಾನು ಹೋಸ್ಟಿಂಗ್ ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ. ಓಕೆನಾ. ವೆಬ್ ಹೋಸ್ಟಿಂಗ್ ಮ್ಯಾಕ್ಸ್ ಅಂತ ಪರ್ಚೇಸ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದನ್ನು ಈ ಮ್ಯಾನೇಜ್ ಅಂತ ಕ್ಲಿಕ್ ಮಾಡಿದ್ರೆ ನಮಗೆ cPanel ಲಾಗಿನ್ ಆಗುತ್ತೆ. ಓಕೆ. ಸೊ ಆಲ್ರೆಡಿ cPanel ಲಾಗಿನ್ ಆಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್, GoDaddy ಒಳಗಡೆ arnalearning.in ಅಂತ ನಾವು ಪರ್ಚೇಸ್ ಮಾಡಿದ್ದೀನಿ ಆಲ್ರೆಡಿ. ಸೊ ಈಗ ಲೆಟ್ ಮಿ ಕಾಪಿ ದಿಸ್, ಡೈರೆಕ್ಟಾಗಿ ಪೇಸ್ಟ್ ಮಾಡಿದ್ರೆ ಲೆಟ್ ಮಿ ಸಿ ಏನು ಬರುತ್ತೆ ಅಂತ ನೋಡೋಣ. ಸೊ ಆ್ಯಕ್ಚುಲಿ ನಾವು ಹೋಸ್ಟಿಂಗ್ ಏನಕ್ಕೂ ಲಿಂಕ್ ಮಾಡಿಲ್ಲ ಇನ್ನು. ಸೊ ಹೋಸ್ಟಿಂಗ್ ಲಿಂಕ್ ಮಾಡಿಲ್ಲ. ಸೈಟ್ ನಾಟ್ ರೀಚಬಲ್. ಓಕೆ. ಸೊ ಹೋಸ್ಟಿಂಗಲ್ಲಿ ನಾವು cPanel ಅಲ್ಲಿ ನಾವು ಕ್ರಿಯೇಟ್ ಮಾಡಬೇಕು arnalearning.in ಅನ್ನೋದನ್ನ. ಸೊ ಅದೇನು ಕ್ರಿಯೇಟ್ ಮಾಡದೇ ಇರೋದ್ರಿಂದ ನಮ್ಗೆ ಈ ಥರ ಬರ್ತಾ ಇದೆ. ಮೊದಲನೇದಾಗಿ ಏನು ಮಾಡಬೇಕು ಅಂದರೆ, ನೀವು ಡ್ಯಾಶ್ ಬೋರ್ಡ್ ಅಂದರೆ GoDaddy ಡ್ಯಾಶ್ ಬೋರ್ಡ್ಗೆ ಹೋಗಬೇಕು. ಕ್ಲಿಕ್ ಆನ್ ದ ಡೊಮೈನ್. ಆ್ಯಂಡ್ ಕ್ಲಿಕ್ ಆನ್ ದ
DNS ನೇಮ್ ಸರ್ವರ್ಸ್. ಓಕೆ, ಸೊ ನೀವು ಎಲ್ಲೇ ಹೋಸ್ಟಿಂಗ್ ತಗೊಂಡ್ರು ಕೂಡ ಈ ನೇಮ್ ಸರ್ವರ್ಸ್ನ ಅವರು ಪ್ರೊವೈಡ್ ಮಾಡ್ತಾರೆ. ನಾನು ಇದು 2 days ಬ್ಯಾಕೆ ನಾನು ಅಪ್ಡೇಟ್ ಮಾಡಿರೋದ್ರಿಂದ ಆಲ್ರೆಡಿ ನೇಮ್ ಸರ್ವರ್ಸ್ ಇಲ್ಲಿ ಅಪ್ಡೇಟ್ ಆಗಿದೆ ಅಂಡ್ ಸಬ್ಮಿಟ್ ಆಗಿರೋದ್ರಿಂದ ಆಲ್ರೆಡಿ ಡೊಮೈನ್ ಏನಾಗಿದೆ, ಡೊಮೈನು ಹೋಸ್ಟಿಂಗ್ ರೀಡೈರೆಕ್ಟ್ ಆಗಿದೆ. ನನಗೆ ಇಲ್ಲಿ ಏನಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ನಾನಿನ್ನು ಹೋಸ್ಟಿಂಗ್ ಅಲ್ಲಿ ಕ್ರಿಯೇಟ್ ಮಾಡಿಲ್ಲ ಈ ರಿಲೇಟೆಡ್ ನೇಮ್ನ. ಓಕೆ, arna.learning.in ಅನ್ನೋದನ್ನ ಕ್ರಿಯೇಟ್ ಮಾಡದೇ ಇರೋದ್ರಿಂದ ಇಲ್ಲಿ ಬರ್ತಾ ಇಲ್ಲ. ಬಟ್ ಆಲ್ರೆಡಿ ನಾನು ಡೊಮೈನ್ ಅಲ್ಲೆಲ್ಲ ಸಬ್ಮಿಟ್ ಮಾಡಿದ್ದೀನಿ ನೇಮ್ ಸರ್ವರ್ಸ್ ಅಲ್ಲಿ. ಸೊ ಆಲ್ರೆಡಿ ಈ ರಿಡೈರೆಕ್ಷನ್ ಕಂಪ್ಲೀಟ್ ಆಗಿದೆ. ಸೊ ನೀವು ನಾರ್ಮಲ್ ಫಸ್ಟ್ ಟೈಮ್ ತಗೊಂಡಾಗ ಇದು GoDaddy ನೇಮ್ ಸರ್ವರ್ಸ್ ಇರುತ್ತೆ, ಇದನ್ನ ಅಪ್ಡೇಟ್ ಮಾಡ್ಕೋಬೇಕು. ಸೊ ಅವಾಗ ಏನಾಗುತ್ತೆ, ನಿಮ್ಮ ವೆಬ್ಸೈಟು ಹೋಸ್ಟಿಂಗ್ಗೆ ರೀಡೈರೆಕ್ಟ್ ಆಗುತ್ತೆ. ಓಕೆ, ಸೊ ಈಗ ಏನ್ ಮಾಡೋಣ, cPanel ಅಕೌಂಟ್ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ಮೊದಲನೇದಾಗಿ ನೀವು cPanel ಆಲ್ರೆಡಿ ಯೂಸ್ ಮಾಡಿದ್ರೆ ನಿಮ್ಗೆ ಆಲ್ರೆಡಿ ನಾಲೆಜ್ ಇದೆ ಅಂದ್ರೆ ಗೊತ್ತಿರ್ಬೋದು. ತುಂಬಾ ಜನ ಒಂದು ಅಕೌಂಟ್ ನ ಮಾತ್ರ ಯೂಸ್ ಮಾಡಿರ್ತೀರಾ, ಅಂದ್ರೆ ಒಂದು cPanel ಅಲ್ಲಿ ಒಂದು ವೆಬ್ಸೈಟ್ ನ ಹೋಸ್ಟ್ ಮಾಡಿರ್ತೀರಾ. ನಾನು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಏನ್ ಮಾಡ್ತಿದ್ದೀನಿ ಅಂದ್ರೆ ಒಂದು cPanel ಅಲ್ಲಿ ಮಲ್ಟಿಪಲ್ ಅಕೌಂಟ್ಸ್ ನ ಯಾವ ತರ ಹೋಸ್ಟ್ ಮಾಡೋದು ಅಂತ ನೋಡೋಣ. ಸೊ ಆಲ್ರೆಡಿ ನಾವು cPanel ತಗೊಂಡಿದ್ದೀವಿ. ಸೊ ಇದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಿಮಗೆ ಡೊಮೈನ್ ಅಂತ ಒಂದಿರುತ್ತೆ. ಓಕೆ, ಡೊಮೈನ್ಸ್ ಅಂತ ಇರುತ್ತೆ. ಕ್ಲಿಕ್ ಆನ್ ಡೊಮೈನ್ಸ್. ಇಲ್ಲಿ ನಾನು ಆಲ್ರೆಡಿ ಕೆಲವೊಂದು ವೆಬ್ಸೈಟ್ಸ್ ನ ಆಲ್ರೆಡಿ ಹೋಸ್ಟ್ ಮಾಡಿದ್ದೀನಿ. ಓಕೆ, ಸೊ ಕ್ರಿಯೇಟ್ ಎ ನ್ಯೂ ಡೊಮೈನ್. ಇಲ್ಲಿ ರಿಜಿಸ್ಟರ್ ಡೊಮೈನ್ ಹಾಕ್ಬಿಟ್ಟು ಈ ತರ ನಿಮ್ದು ಸಬ್ಮಿಟ್ ಮಾಡಿ ಡೊಮೈನ್ ನೇಮ್. ಓಕೆ, ಇಲ್ಲಿ HTTP ಇದನ್ನೆಲ್ಲ ಎಂಟ್ರಿ ಮಾಡಬಾರ್ದು. ಓಕೆ, ಡೈರೆಕ್ಟ್ ಡೊಮೈನ್ ನೇಮ್ ಇದೆ ಅಷ್ಟು ಮಾತ್ರ ಹಾಕ್ಬೇಕು. ಸೊ ನಮ್ ಡೈರೆಕ್ಟರಿ ಎಲ್ಲಿ ಬರಬೇಕು ಅಂತ ಇದು ಕೇಳ್ತಾ ಇದೆ. ಸೊ ವಿ ವಿಲ್ ಗಿವ್ ದಿಸ್ arna.learning.in ಅನ್ನೋ ಡೈರೆಕ್ಟರಿನೇ ಕ್ರಿಯೇಟ್ ಆಗಲಿ ಅಂತ ಕೊಡ್ತಾ ಇದ್ದೀನಿ. ಸಬ್ಮಿಟ್. It can take a few moments. Let's wait for that. ಓಕೆ, ಇಲ್ಲಿ ನೋಡ್ಬೋದು ನೀವು ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗಿದೆ. ಓಕೆ, ಸೊ ಈಗ ಡೊಮೈನ್ ಓಕೆ ಫಸ್ಟ್ ನಿಮಗೆ ತೋರಿಸ್ತೀನಿ ಇಲ್ಲಿ ಯಾವ ತರ ಫೈಲ್ ಸ್ಟ್ರಕ್ಚರ್ ಅಪ್ಲೋಡ್ ಮಾಡೋದಕ್ಕೆ. ನೋಡಿ, ಫೈಲ್ ಮ್ಯಾನೇಜರ್ಗೆ ಹೋಗೋಣ. ಈ ಫೈಲ್ ಮ್ಯಾನೇಜರ್ ಅಲ್ಲಿ ಇಲ್ಲಿ ನೋಡ್ಬೋದು arna.learning.in ಅಂತ ಕ್ರಿಯೇಟ್ ಆಗಿದೆ ಒಂದು ಫೋಲ್ಡರ್. ಓಕೆ, ನಾರ್ಮಲ್ ಆಗಿ ನೀವು ಒಂದು ಅಕೌಂಟ್, ಒಂದು cPanel ಅಕೌಂಟ್ ಅಲ್ಲಿ ಒಂದು ವೆಬ್ಸೈಟ್ ಅಷ್ಟೇ ಹೋಸ್ಟ್ ಮಾಡ್ತೀರಾ ಅಂದ್ರೆ ಪಬ್ಲಿಕ್ HTML ಹೋಸ್ಟ್ ಮಾಡ್ಬೋದು. ಬಟ್ ಈ ಆಡ್ ಡೊಮೈನ್ ಮೆಥಡ್ ಯೂಸ್ ಮಾಡಿದ್ರೆ arna.learning.in ಅಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ. ಈ ಫೋಲ್ಡರ್ ಓಪನ್ ಮಾಡೋಣ. ನೋಡಿ, ಈಗ ಎಂಟಿ ಇದೆ. ಸೊ ಈ ಫೋಲ್ಡರ್ಗೆ ಈಗ ನಾನು ವೆಬ್ಸೈಟ್ ಅಪ್ಲೋಡ್ ಮಾಡಬೇಕು. ಇದಕ್ಕಿಂತ ಮುಂಚೆ ಇನ್ನೊಂದು ಏನ್ ಮಾಡಬೇಕು ಅಂದ್ರೆ ನಾನು ಡೇಟಾಬೇಸ್ ನ ಕನೆಕ್ಟಿವಿಟಿ ಮಾಡಬೇಕಾಗಿದೆ. ಓಕೆನಾ, ಸೊ ಏನಕ್ಕೆ ಅಂದ್ರೆ CRM ಇದೆ, ಆಲ್ರೆಡಿ ಡೇಟಾಬೇಸ್ ಇದೆ. ಸೊ ನಾನು ಲೋಕಲ್ ಅಲ್ಲಿ ಡೆವಲಪ್ ಮಾಡ್ಬೇಕಾದ್ರೆ ಏನ್ ಮಾಡ್ತಿದ್ದೆ, ನನಗೆ PHP MyAdmin ಇಶ್ಯೂ ಬರ್ತಿತ್ತು. ಸೊ ಅದಕ್ಕೆ ನಾನು ಏನ್ ಮಾಡಿದೆ, MySQL ನ ಇನ್ಸ್ಟಾಲ್ ಮಾಡಿಕೊಂಡು MySQL ನ ಅದನ್ನ DBware ಮುಖಾಂತರ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು ನೀವು DBware ಅಂತ ಸಾಫ್ಟ್ವೇರ್. ಸೊ ಇದರಲ್ಲಿ Arna ಅಂತ ನಾನು ಒಂದು ಆಲ್ರೆಡಿ ವೆಬ್ಸೈಟ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಸೊ ಈಗ ಏನ್ ಮಾಡೋಣ ಅಂದ್ರೆ ಎಂಟೈರ್ ವೆಬ್ಸೈಟ್ ನ ಬ್ಯಾಕಪ್ ತಗೋಣ. ಓಕೆ, ಡಂಪ್ ಡೇಟಾಬೇಸ್ ಅಂತ. ಓಕೆ, ಸೊ Arna ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಎಲ್ಲಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್, ಇದು ನೆಕ್ಸ್ಟ್ ಫೋಲ್ಡರ್ ಎಲ್ಲಿ ಅಂದ್ರೆ ಡೆಸ್ಕ್ಟಾಪ್ ಮೇಲೆ ಕೊಡೋಣ. ಸೊ ಡಂಪ್ಗೆ ಏನ್ ನೇಮ್ ಕೊಡಬೇಕು ಅಂತ ಕೇಳ್ತಿದೆ. ಸೊ ಡಂಪ್ ಅಂಡ್ ಡೇಟಾಬೇಸು ಟೈಮ್ ಸ್ಟ್ಯಾಂಪ್ ನೇಮ್ ಅದೇ ಡಿಫಾಲ್ಟ್ ತಗೊಂಡ್ಲಿ. ಸ್ಟಾರ್ಟ್. ಫಿನಿಶ್ ಆಯ್ತು. ಓಕೆ, ಕ್ಲೋಸ್ ಕೊಡೋಣ. ಓಕೆ, ಸೊ ಈಗ ಏನ್ ಮಾಡೋಣ, ಆಲ್ರೆಡಿ ಡೇಟಾಬೇಸ್ ಲೋಕಲ್ ಅಲ್ಲಿ ಆಗಿದೆ ಅಂದ್ರೆ ಬ್ಯಾಕಪ್ ಆಗಿದೆ. ಸೊ ಈಗ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ನಾವು ಒಂದು ಡೇಟಾಬೇಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಡೇಟಾಬೇಸಸ್ಗೆ ಹೋಗಿ ನಾರ್ಮಲ್ ಕಮ್ ಬ್ಯಾಕ್ ಟು ದ cPanel ಪೇಜ್ಗೆ ಡೇಟಾಬೇಸ್ಗೆ ಹೋಗಿ. ಸೊ ಡೇಟಾಬೇಸ್ ಒಳಗಡೆ ಡೇಟಾಬೇಸ್ ಮ್ಯಾನೇಜ್ ಮೈ ಡೇಟಾಬೇಸ್ ಡೈರೆಕ್ಟ್ಲಿ PHP MyAdmin ಹೋದ್ರೆ ನೀವು ಡೇಟಾಬೇಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ, ನೀವಲ್ಲಿ ಯೂಸ್ ಮಾಡ್ಬೋದು ಅಷ್ಟೇ. ಬಟ್ ನೀವು ಹೋಗ್ಬೇಕಾಗಿರೋದು ಮ್ಯಾನೇಜ್ ಮೈ ಡೇಟಾಬೇಸ್ಗೆ. ಓಕೆ, ಮ್ಯಾನೇಜ್ ಮೈ ಡೇಟಾಬೇಸ್ ಹೋಗಿ. ಸೊ ಇಲ್ಲಿ ಡೇಟಾಬೇಸ್ ನ ಕ್ರಿಯೇಟ್ ಮಾಡಿ. ಸೊ ನಮ್ದು ಡೊಮೈನ್ ನೇಮ್ ಬಂದು Arna ಲರ್ನಿಂಗ್ ಆಗಿರೋದ್ರಿಂದ ನಾನು Arna ಅಂತ ಯೂಸ್ ಮಾಡೋಣ. ಓಕೆನಾ, ಸೊ ಬೈ ಡಿಫಾಲ್ಟ್ ಅದೊಂದು ಸ್ವಲ್ಪ ಒಂದು ಸ್ಟ್ರಿಂಗ್ ಕೊಡ್ತಿದೆ, ಸ್ಟ್ರಿಂಗ್ ಪ್ಲಸ್ Arna ಅಂತ ಯೂಸ್ ಮಾಡ್ತೀನಿ. ಕ್ರಿಯೇಟ್ ಡೇಟಾಬೇಸ್. ಸೊ ನನ್ನ ಡೇಟಾಬೇಸ್ ಕ್ರಿಯೇಟ್ ಆಯಿತು. ಸೊ ಇದನ್ನ ಏನ್ ಮಾಡಿ, ಈ ಡೇಟಾಬೇಸ್ ನೇಮ್ಸ್ನೆಲ್ಲ ಒಂದ್ ಕಡೆ ಸ್ಟೋರ್ ಮಾಡ್ಕೊಳ್ಳಿ, ಇದು ಬೇಕಾಗುತ್ತೆ ನೆಕ್ಸ್ಟ್. ಓಕೆ, ಡೇಟಾಬೇಸು ಮತ್ತೆ ಡೇಟಾಬೇಸ್ ಯೂಸರ್ ಏನು ಕ್ರಿಯೇಟ್ ಮಾಡ್ತೀರಾ ಎಲ್ಲದನ್ನು. ಓಕೆ, ಇಲ್ಲಿ ನೋಡಿ ಡೇಟಾಬೇಸ್ ಯೂಸರ್ ಕ್ರಿಯೇಟ್ ಮಾಡಬೇಕಾಗಿದೆ. ಸೊ ಇದನ್ನು ಕೂಡ ಸೇಮ್ ನೇಮ್ ಇಂದ ಕ್ರಿಯೇಟ್ ಮಾಡ್ತೀನಿ, ಸ್ವಲ್ಪ ಈಸಿ ಇರುತ್ತೆ ಅಂತ. ಪಾಸ್ವರ್ಡ್ ನೀವು ಪಾಸ್ವರ್ಡ್ ಜನರೇಟರ್ ಯೂಸ್ ಮಾಡಿಕೊಂಡು ಆಟೋ ಜನರೇಟ್ ಕೊಡ್ಬೋದು. ಓಕೆನಾ, ಡಿಫ್ರೆಂಟ್ ಆಗಿರೋ ಜನರೇಟ್ ಪಾಸ್ವರ್ಡ್ ಕೊಡ್ಬೋದು. ಓಕೆ, ಅದೇ ಪಾಸ್ವರ್ಡ್ ನ ನೀವು ಸ್ಟೋರ್ ಮಾಡ್ಕೊಳ್ಳಿ ಒಂದು ಕಡೆ. ಓಕೆ, ಕ್ರಿಯೇಟ್ ಯೂಸರ್ ಕೊಡ್ತೀನಿ ಅಂಡ್ ಈ ಯೂಸರ್ ಕೂಡ ಕ್ರಿಯೇಟ್ ಆಗಿದೆ. ಸೊ ದಿಸ್ ಇಸ್ ಮೈ ಇದು ಒಂದು ಡೇಟಾಬೇಸ್ ನೇಮ್, DB ನೇಮ್.
ಮತ್ತು ಇದು ಬಂದು ಡೇಟಾಬೇಸ್ ಯೂಸರ್, ಇದು ಬಂದು ಪಾಸ್ವರ್ಡ್. ಓಕೆ, ಸೊ ಈಗೇನು ಮಾಡೋಣ, ಡೇಟಾಬೇಸ್ ಕ್ರಿಯೇಟ್ ಆಯಿತು. ವಿಲ್ ಕಮ್ ಬ್ಯಾಕ್. ಆ್ಯಂಡ್ ಮುಖ್ಯವಾಗಿ ಇನ್ನೊಂದು ಸ್ಟೆಪ್ ಏನು ಮಾಡಬೇಕು ಅಂದರೆ, ಈ ಡೇಟಾಬೇಸ್ಗೆ ಈ ಯೂಸರ್ಗೆ ಆಕ್ಸೆಸ್ ಕೊಡಬೇಕು. ಓಕೆನಾ? ಸೊ ಆರ್ನ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಅಂತ ಕೊಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಎಲ್ಲ ಪ್ರಿವಿಲೇಜಸ್ನ ಕೊಡೋಣ. ಡೇಟಾಬೇಸ್ ಆಲ್ಟರು, ಡಿಲೀಟ್, ಇವೆಂಟ್ ಇಂಡೆಕ್ಸ್, ಪ್ರತಿಯೊಂದು ಎಲ್ಲ ಪ್ರಿವಿಲೇಜಸ್ನ ಈ ಯೂಸರ್ಗೆ ಅಸೈನ್ ಮಾಡ್ತಿದ್ವಿ. ಸೊ ಇಲ್ಲಿಗೆ ಡೇಟಾಬೇಸ್ ಕ್ರಿಯೇಷನ್ ಕಂಪ್ಲೀಟ್ ಆಯಿತು. ನಾವು ಲೆಟ್ಸ್ ಗೋ ಬ್ಯಾಕ್ ಟು ದ ಟೂಲ್ಸ್. ಇಲ್ಲಿ PHP MyAdmin ಓಪನ್ ಮಾಡ್ಕೋತೀನಿ. ಓಕೆನಾ? ಸೊ PHP MyAdmin ಅಲ್ಲಿ ಇಲ್ಲಿ ನೋಡ್ಬೋದು ನೀವು ನಾವು ಕ್ರಿಯೇಟ್ ಮಾಡಿದ ಡೇಟಾಬೇಸ್ ಬಂದಿದೆ. ಸೊ ಇಂಪೋರ್ಟ್, ಚೂಸ್ ಫೈಲ್. ನಾನು ಆಗಲೇ ಎಕ್ಸ್ಪೋರ್ಟ್ ಮಾಡಿರೋ ಫೈಲ್ ಇಲ್ಲಿದೆ ನೋಡಿ. ಓಕೆ, ಡಂಪ್ ಆರ್ನ 2026-06 ಅಂದರೆ ಇದು ಲೇಟೆಸ್ಟ್ ಫೈಲ್. ಓಕೆನಾ? ಇದನ್ನು ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಆಯಿತು. ಆ್ಯಂಡ್ ಇಂಪೋರ್ಟ್. ಈಗ ಎಲ್ಲ ಟೇಬಲ್ಸು ಇಂಪೋರ್ಟ್ ಆಗಿದೆ ಸಕ್ಸಸ್ಫುಲ್ ಆಗಿ. ಎನ್ಕ್ವೈರೀಸ್, ಇವೆಂಟ್ಸ್, ಗ್ಯಾಲರಿ ಎಲ್ಲನೂ, ಯೂಸರ್ಸು ಎಲ್ಲನೂ ಇಂಪೋರ್ಟ್ ಆಗಿದೆ. ಈಗ ಏನು ಮಾಡಿದ್ದೀವಿ ಅಂದರೆ, ಸರ್ವರಲ್ಲಿ ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡಿಕೊಂಡು ಲೋಕಲ್ ಡೇಟಾನ ಸರ್ವರ್ಗೆ ಮೂವ್ ಮಾಡಿದ್ದೀವಿ. ಈಗ ಏನು ಮಾಡೋಣ ಅಂತಂದರೆ, ಫೈಲ್ಸ್ನ ಮೂವ್ ಮಾಡೋಣ. ಓಕೆ, ಸೊ ಈಗ ಡೇಟಾಬೇಸ್ ಎಲ್ಲ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಫೈಲ್ಗೆ ಬರೋಣ. ಫೈಲ್ ಮ್ಯಾನೇಜರ್. ಈಗ ನೋಡ್ಬೋದು ಇಲ್ಲಿ ಆರ್ನ ಲರ್ನಿಂಗ್ ಅನ್ನೋದು ನಮ್ಮ ಫೋಲ್ಡರ್. ಕರೆಕ್ಟಾ? ಸೊ ಇಲ್ಲಿ ಪ್ರೆಸೆಂಟ್ ಎಂಟಿ ಇದೆ. ಸೊ ಇದು ಫೋಲ್ಡರು. ಲೆಟ್ ಮೀ ಶೋ ಡಾಕ್ಯುಮೆಂಟ್ SAMP htdocs. ಇದರಲ್ಲಿ ಆರ್ನ ಓಪನ್ ಮಾಡೋಣ. ಹಾಗೆ ಸೆಲೆಕ್ಟ್ ಮಾಡಿಕೊಂಡು ಕಂಪ್ರೆಸ್, ವೆಬ್ಸೈಟ್ ಅಂತ ಕೊಡ್ತೀನಿ. ಓಕೆ, ಸೊ ಇಲ್ಲಿ ಅಪ್ಲೋಡ್ ಅಂತ ಆಪ್ಷನ್ ಇದೆ, ಕ್ಲಿಕ್ ಮಾಡಿ. ಸೆಲೆಕ್ಟ್, ಇಲ್ಲಿ ಡಾಕ್ಯುಮೆಂಟ್ SAMP htdocs. ಅದರಲ್ಲಿ ನಮ್ಮ ಪ್ರಾಜೆಕ್ಟ್ ಬಂದು ಆರ್ನ ಇಸ್ ಅವರ್ ಪ್ರಾಜೆಕ್ಟ್. ಇಲ್ಲಿ ಬಂದು ಆರ್ನ ವೆಬ್ಸೈಟ್ ಸೆಲೆಕ್ಟ್ ಮಾಡ್ಕೊಂಡು. ಓಕೆ, ಸೊ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿದೆ. ಸೊ ಇಲ್ಲಿಗ ಆಲ್ರೆಡಿ ಫೈಲ್ ಇಲ್ಲಿ ಬಂದಿದೆ. ಓಕೆ, 3 MB ಫೈಲ್. ಇದನ್ನೇನು ಮಾಡೋಣ, ಎಕ್ಸ್ಟ್ರಾಕ್ಟ್ ಮಾಡೋಣ. ಸೊ ಒಂದ್ಸಲ ಸಕ್ಸಸ್ಫುಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿದಾದ್ಮೇಲೆ ಈ ಆರ್ನ ವೆಬ್ಸೈಟ್ ಅಂತ ಏನಿದೆ ಇದನ್ನ ಡಿಲೀಟ್ ಮಾಡ್ಬೋದು. ಲೈಕ್ ಜಿಪ್ ಫೈಲ್ನ ಮಾಡ್ಕೋ ಅಗತ್ಯ ಇಲ್ಲ, ಡಿಲೀಟ್ ಮಾಡಿ. ಸೊ ಅಂಡ್ ಮುಖ್ಯವಾಗಿ ಏನು ಅಂತಂದ್ರೆ, ಇಲ್ಲಿ ನಾವು DB ಡೇಟಾಬೇಸ್ನ ನಾವು ಕನೆಕ್ಟಿವಿಟಿ ಮಾಡಬೇಕು. ಓಕೆ, ಆ ಫೈಲ್ ಎಲ್ಲಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆನಾ? ಸೊ ಇಲ್ಲಿ ನೋಡಿ, ಇನ್ಕ್ಲೂಡ್ಸ್ ಅಲ್ಲಿ db.php ಅಂತಿದೆ. ಓಕೆ, ಇದನ್ನ ಎಡಿಟ್ ಮಾಡಿ ಈ ಫೈಲ್ನ. ಈಗ ಆಲ್ರೆಡಿ ನೀವು ಲೋಕಲ್ ಅಲ್ಲಿ ಏನೇನು ಕ್ರಿಯೇಟ್ ಮಾಡಿದಿರಾ, ಸರ್ವರ್ ಅಲ್ಲಿ ಏನೇನು ಕ್ರಿಯೇಟ್ ಮಾಡಿದಿರಾ ಡೇಟಾಬೇಸ್ ನೇಮ್. ಓಕೆ, ಸೊ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಓಕೆ, ಮೈ ಡೇಟಾಬೇಸ್ ನೇಮ್ ಅಂಡ್ ಯೂಸರ್ ಎರಡು ಸೇಮ್ ಇದೆ ಅಂಡ್ ಪಾಸ್ವರ್ಡ್ ಡಿಫ್ರೆಂಟ್ ಆಗಿದೆ. ಓಕೆ, ಸೇವ್ ಮಾಡೋಣ. ಓಕೆ, ಸೊ ಈಗ ಏನೇನಾಗಿದೆ ಅಂದರೆ, ಸಕ್ಸಸ್ಫುಲ್ ಆಗಿ ವೆಬ್ಸೈಟ್ ಅಪ್ಲೋಡ್ ಆಯಿತು, ಫೈಲ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀವಿ, ಹಾಗೆ ಡೇಟಾಬೇಸ್ ಕ್ರಿಯೇಟ್ ಮಾಡಿ ಡೇಟಾಬೇಸ್ ಕೂಡ ಅಪ್ಲೋಡ್ ಮಾಡಿದ್ದೀವಿ, ಹಾಗೆ ಡೇಟಾಬೇಸ್ ಡೀಟೇಲ್ಸ್ನ ಹಾಕ್ಬಿಟ್ಟು ಕನೆಕ್ಟಿವಿಟಿ ಕೂಡ ಮಾಡಿದ್ದೀವಿ. ಸೊ ಈಗ ವೆಬ್ಸೈಟ್ ವರ್ಕ್ ಆಗುತ್ತಾ ನೋಡೋಣ. ಓಕೆ, ಎಸ್, ಇಟ್ಸ್ ಸ್ಟಾರ್ಟೆಡ್ ವರ್ಕಿಂಗ್. ಈಗ ನೋಡ್ಬೋದು ನೀವು ಡಿಫ್ರೆನ್ಸು, ವೆಬ್ಸೈಟ್ ವರ್ಕ್ ಆಗ್ತಾ ಇದೆ. ಓಕೆ, ಎವ್ರಿಥಿಂಗ್ ಪರ್ಫೆಕ್ಟ್ ವರ್ಕ್ ಆಗ್ತಾ ಇದೆ. ಸೊ ಈಗ CRM ಕನೆಕ್ಟ್ ಮಾಡೋಣ. /CRM ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಓಕೆ, ಓ ಸಾರಿ, CRM/CRM ಅಂತ ಬಂದಿದೆ. ಓಕೆ, ಓಕೆ, ಪಾಸ್ವರ್ಡ್ ಬಂದು ಅಡ್ಮಿನ್ ಅಂಡ್ ಯೂಸರ್ ನೇಮ್ ಬಂದು ಅಡ್ಮಿನ್ ಅಂಡ್ ಪಾಸ್ವರ್ಡ್. ಓಕೆ, ನೀವು ಇಲ್ಲಿ ನೋಡ್ಬೋದು ಆರ್ನ ಕ್ರಿಯೇಟಿವ್ ಲರ್ನಿಂಗ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಎಲ್ಲ ಕರೆಕ್ಟಾಗಿ ಬಂದಿದೆ. ಓಕೆ, ಸೊ ಇಲ್ಲಿ ಎನ್ಕ್ವೈರೀಸ್ ಎಲ್ಲ ಆಲ್ರೆಡಿ ಓಲ್ಡ್ ಎನ್ಕ್ವೈರಿ ಇದೆ. ಸೊ ಲೆಟ್ ಮಿ ಡಿಲೀಟ್ ದಿಸ್ ಎನ್ಕ್ವೈರಿ ಫಸ್ಟ್. ಸೊ ಈಗ ನೋಡ್ಬೋದು ಯಾವುದೇ ಥರ ಎನ್ಕ್ವೈರೀಸ್ ಇಲ್ಲ, ಸಬ್ಸ್ಕ್ರೈಬರ್ಸ್ ಒಂದಿದೆ, ಅದನ್ನು ಕೂಡ ಡಿಲೀಟ್ ಮಾಡೋಣ. ಓಕೆ, ನೆಕ್ಸ್ಟ್ ಇವೆಂಟ್ ಒಂದಿದೆ. ಸೊ ದಟ್ಸ್ ಓಕೆ. ಸೊ ಎಲ್ಲ ಡಿಲೀಟ್ ಮಾಡಿದ್ದೀನಿ. ಈಗ ಆರ್ನ ಕ್ರಿಯೇಟಿವ್ಗೆ ಹೋಗ್ಬಿಟ್ಟು ಒಂದು ಕಾಂಟ್ಯಾಕ್ಟ್ ಫಾರ್ಮ್ನ ಫಿಲ್ ಮಾಡೋಣ. ಓಕೆ, ಒಂದು ಕಾಂಟ್ಯಾಕ್ಟ್ ಫಾರ್ಮಲ್ಲಿ ಸೊ ಟೆಸ್ಟ್ ಯೂಸರ್, then phone number
ಆಗೋಣ. ಮೇಲ್ ಅಡ್ರೆಸ್ ಏನು ಬೇಕಾಗಿಲ್ಲ. ಸೊ ನೀಟ್ ಟೆಸ್ಟ್ ಓಕೆ. ಸೊ ಸೆಂಡ್ ಅನ್ ಎನ್ಕ್ವೈರಿ. ಓಕೆ, ಸೊ ನೋಡಿ ಎನ್ಕ್ವೈರಿ ಇಸ್ ಬಿನ್ ಸೆಂಟ್ ಅಂತ ಬರ್ತಾ ಇದೆ. ಅವ್ರ ಟೀಮ್ ವಿಲ್ ಕಾಂಟ್ಯಾಕ್ಟ್ ಯು ಅಂತಾನು ಹೇಳ್ತಾ ಇದೆ. ಓಕೆನಾ, ಈಗ CRM ಹೋಗಿ CRM ಅಲ್ಲಿ ರಿಫ್ರೆಶ್ ಮಾಡಿದ್ರೆ ನಿಮಗೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಬರುತ್ತೆ. ಓಕೆ, ಸೊ ಟೋಟಲ್ ಎನ್ಕ್ವೈರೀಸ್ ಅಲ್ಲಿ ಕೂಡ ಇಲ್ಲಿ ತೋರಿಸ್ತಾ ಇದೆ ಒಂದು ಎನ್ಕ್ವೈರಿ ಬಂದಿದೆ ಅಂತ. ಎನ್ಕ್ವೈರೀಸ್ ಹೋಗೋಣ. ಸೊ ಇಲ್ಲಿ ನಮಗೆ ಆಲ್ರೆಡಿ ಎನ್ಕ್ವೈರಿ ಬಂದಿದೆ. ಸೊ ಇದನ್ನ ನೋಡಿಕೊಂಡು ನಾವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸೊ ಈ ತರ ನೀವು ಯಾವ್ದು ನಿಮ್ಮ ಯೂಸರ್ಸ್ಗೆ ಈ ತರ ಒಂದು ಅಪ್ಲಿಕೇಶನ್ಸ್ನ ಅಪ್ಡೇಟ್ ಮಾಡ್ಕೋಬಹುದು. ಹಾಗೆ ಡೈನಾಮಿಕ್ ಆಗಿ ಏನೇ ಎಂಟ್ರಿ ಮಾಡಿದ್ರು ಕೂಡ ಅಂದ್ರೆ ಕಾಂಟ್ಯಾಕ್ಟ್ ಫಾರ್ಮು ಇದೆಲ್ಲ ಇನ್ಫಾರ್ಮೇಶನ್ಸ್ ಬರುತ್ತೆ. ಅದೇ ರೀತಿ ಈ ವೆಬ್ಸೈಟ್ ಅಲ್ಲಿ ಇನ್ನೊಂದೇನು ಅಡ್ವಾಂಟೇಜ್ ಅಂದ್ರೆ ಒಂದು ಕಾಲ್ ಟು ಆಕ್ಷನ್ ಬಟನ್ ಕೂಡ ಇದೆ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮಗೆ ಅವ್ರ ವಾಟ್ಸಪ್ ಕನೆಕ್ಟ್ ಆಗಿ ನಿಮಗೆ ಫೋನ್ ಕೂಡ ಮೆಸೇಜ್ ಕೂಡ ಮಾಡ್ಬೋದು. ಸೊ ಈ ತರ ವಾಟ್ಸಪ್ ಬಟನ್ ಕೂಡ ಇದೆ. ಸೊ ಈ ಎಂಟೈರ್ ವಿಡಿಯೋದಲ್ಲಿ ಒಂದು ವೆಬ್ಸೈಟ್ ನ ಯಾವ ತರ ನೀವು cPanel ಗೆ ಹೋಸ್ಟ್ ಮಾಡೋದು, ಅದೇ ತರ ಡೇಟಾಬೇಸ್ ಕನೆಕ್ಟಿವಿಟಿ ಮಾಡೋದು ಹೇಗೆ, ಹಾಗೆ ಒಂದು CRM ನ ಯಾವ ತರ ಯೂಸ್ ಮಾಡೋದು ಅಂತ ನೋಡಿದ್ರಾ. ಸೊ ಇದೇ ತರದ ಇನ್ನೂ ವಿಡಿಯೋಸ್ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದೇ ರೀತಿ ಇದೇ ತರ ಒಂದೇನಾದ್ರು ನಿಮ್ಗೆ ಎಜುಕೇಶನ್ ವಿಡಿಯೋಸ್ ಆಗಿರ್ಬೋದು, ಯಾವ್ದಾದ್ರು ಒಂದು CRM ಆಗಿರ್ಬೋದು, ಈ ತರ ಯಾವುದೇ ಒಂದು ಸಾಫ್ಟ್ವೇರ್ ಬೇಕಾಗಿದ್ರು ಕೂಡ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಸರ್ವಿಸಸ್ ನ ಪ್ರೊವೈಡ್ ಮಾಡ್ತೀವಿ. ಓಕೆ, ಒಂದು CRM ಆಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು, ಹೋಸ್ಟಿಂಗ್ ಸರ್ವಿಸಸ್ ಆಗಿರ್ಬೋದು, ಈ ಎಲ್ಲಾ ಸರ್ವಿಸಸ್ ನ ನಾವು ಪ್ರೊವೈಡ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.